ಗಾಯ್ಸ್, ನಿಮ್ಗೆ ಗೊತ್ತಿರ್ಬೋದು ಮೈನ್ಕ್ರಾಫ್ಟ್ ಅಲ್ಲಿ ವುಲ್ಫ್ ಇರುತ್ತೆ. ಹಾಗೆ ಈ ವುಲ್ಫ್ ನಮ್ನ ರಕ್ಷಣೆ ಮಾಡುತ್ತೆ. ಇವತ್ತು ನಾವು ಚೆಕ್ ಮಾಡ್ತಾ ಇದೀವಿ ವುಲ್ಫ್ ಯಾವ ಲೆವೆಲ್ ಅಲ್ಲಿ ನಮ್ನ ರಕ್ಷಿಸುತ್ತೆ ಅಂತ. ನೀವು ಇಲ್ಲಿ ನೋಡ್ಬೋದು. ಇವಾಗ ನಾವು ಇಲ್ಲಿ ಫಸ್ಟ್ನೇ ಲೆವೆಲ್ ಅಲ್ಲಿ ಝೋಂಬಿ ಇಕ್ಕಿದೀನಿ. ಇವಾಗ ಫಸ್ಟ್ನೇ ಲೆವೆಲ್ ಅಲ್ಲಿ ಝೋಂಬಿನ ಈ ವುಲ್ಫ್ ಸಾಯಿಸುತ್ತಾ ಅಥವಾ ಸತ್ತೋಗುತ್ತಾ, ಬನ್ನಿ ನೋಡೋಣ. ವುಲ್ಫ್ ಹೋಯ್ತು ಗಾಯ್ಸ್, ಇಲ್ಲಿ ವುಲ್ಫ್ ಅಂತೂ ಹೊಡಿತಾ ಇದೆ. ಝೋಂಬಿ ಅಂತೂ ಸತ್ತೋಯ್ತು, ನಮ್ ವುಲ್ಫ್ ಅಂತೂ ಗೆದ್ಬಿಡ್ತು. ನೆಕ್ಸ್ಟ್ ರೌಂಡ್ ಅಲ್ಲಿ ನೋಡ್ಬೋದು ನೀವು ವುಲ್ಫ್ ಸ್ಕೆಲಿಟನ್ಗೆ ಹೊಡಿತಾ ಇದೆ. ನೆಕ್ಸ್ಟ್ ನೋಡಲ್ ಗಾಯ್ಸ್, ಈ ರೌಂಡ್ ಗೆದ್ಬಿಡ್ತು ವುಲ್ಫ್. ಗೈಸ್ ನೋಡ್ಬೋದು ನೀವು, ಮೂರನೇ ಲೆವೆಲ್ ಅಲ್ಲೂ ವುಲ್ಫ್ ಸೋತೋಯ್ತು ಗಾಯ್ಸ್. ಮೂರನೇ ಲೆವೆಲ್ ಅಲ್ಲಂತೂ ವುಲ್ಫ್ ಸೋತೋಯ್ತು. ಇವಾಗ ನೆಕ್ಸ್ಟ್ ಲೆವೆಲ್ ಹೋಗೋಣ. ನೆಕ್ಸ್ಟ್ ಲೆವೆಲ್ ಯಾವ್ದಂದ್ರೆ 4ನೇ ಲೆವೆಲ್ ಗಾಯ್ಸ್. 4ನೇ ಲೆವೆಲ್ ಅಲ್ಲಿ ಯಾರು ಗೆಲ್ತಾರೆ ನೋಡೋಣ ಗಾಯ್ಸ್. 4ನೇ ಲೆವೆಲ್ ನೋಡ್ಬೋದು ನೀವು, ಇದೆ ನಿಗ್ಲಿಂಗ್ಗೆ ಗಾಯ್ಸ್. ಈ ರೌಂಡ್ ನಮ್ಮ ವುಲ್ಫೇ ಗೆಲ್ತು ಗಾಯ್ಸ್. ಇವಾಗ ಲಾಸ್ಟ್ ರೌಂಡ್, ಫೈನಲ್ ಲೆವೆಲ್ 5. ಇದು ಫೈನಲ್ ರೌಂಡ್, 5th ಲೆವೆಲ್ ಫೈನಲ್ ರೌಂಡ್ ಗಾಯ್ಸ್. ಈ ರೌಂಡ್ ಅಲ್ಲಿ ನೋಡಿ, ಇಲ್ಲಿ ವಿದರ್ ಸ್ಕೆಲಿಟನ್ ಇದಾನೆ. ವಿದರ್ ಸ್ಕೆಲಿಟನ್ ಗೆಲ್ತಾನ ಅಥವಾ ಝೋಂಬಿ ಇದು ವುಲ್ಫ್ ಗೆಲ್ಲುತ್ತಾ ಗಾಯ್ಸ್? ವಿದರ್ ಸ್ಕೆಲಿಟನ್ ಅಂತ ಗೆದ್ಬಿಟ್ಟ. ನಮ್ಮ ವುಲ್ಫ್ ಅಂತೂ ಸತ್ತೋಯ್ತು ಗಾಯ್ಸ್. ಇವತ್ತಿನ ವಿಡಿಯೋ ಇಷ್ಟೇ. ವಿಡಿಯೋ ಚೆನ್ನಾಗಿ ಅನ್ಸಿದ್ರೆ ಲೈಕ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.